spinning mill where the raw cotton undergoes transformation system and they will convert that into yarn, and this yarn in turn will be sold to the textile mill, and this textile mill will convert that yarn into cloths alva. So cotton yaar beliyodili? Cotton means who will grow that? Farmer, isn't it? It is a natural resource alva. So cotton hatti anodenu natural resource. Then this farmer will sell that cotton to a spinning mill. This spinning mill will convert this cotton into what? Yarn. What do? They will transfer that cotton into yarn, and this yarn from the spinning mill will be sold to textile mill or textile industry, we call, no, that one. So as a result they will convert this yarn into cloths, ready-made cloths we call alva. So cloths ಬಟ್ಟೆ ಆಗಿ ರೆಡಿ ಆಗುತ್ತೆ ಅಂದ್ರೇನು? ದಿಸ್ ಈಸ್ ಅ ಫೈನಲ್ ಪ್ರಾಡಕ್ಟ್ ಅಲ್ವಾ. ಸೊ ಫೈನಲ್ ಗೂಡ್ ಅಥವಾ ಫೈನಲ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ? ಕ್ಲಾತ್ಸ್. ಸೊ ಲೈಕ್ವೈಸ್ ವಿ ಕ್ಯಾನ್ ಟೇಕ್ ವೇರಿಯಸ್ ಎಕ್ಸಾಂಪಲ್ಸ್ ಲೈಕ್ ಕಾರ್, bike, scooty, isn't it? Like this, buses, lorries, ಫೈನಲ್ ಪ್ರಾಡಕ್ಟ್, ಇದು ಫೈನಲ್ ಗೂಡ್ ಅಂತ ಹೇಳ್ತೀವಿ. ಆಮೇಲೆ ಒಂದು ಮಾತು ಹೇಳಿದೆ, ಏನಪ್ಪ ಅಂದರೆ ದ ಪ್ರೊಡಕ್ಷನ್ ಆಕ್ಟಿವಿಟಿ ವಿಲ್ ಬಿ ಡನ್ ಆರ್ ವಿಲ್ ಬಿ ಕಂಡಕ್ಟೆಡ್ ಬೈ ದ ಕಾಂಬಿನೇಷನ್ ಆಫ್ ವಾಟ್? ನ್ಯಾಚುರಲ್ ರಿಸೋರ್ಸ್ ವಿತ್ ಅ ಮ್ಯಾನ್ ಮೇಡ್ ಥಿಂಗ್ಸ್. ಸಿ ಕಾಟನ್ is a natural resource, isn't it? Yarn is a man-made product. So by combining these two we can get a final good, that is cloths alva. So farmer ಏನು ಮಾಡ್ತಾರೆ? ಹತ್ತಿನ ಬೆಳೀತಾರೆ, ಹತ್ತಿ ಬೆಳೆದ್ಬಿಟ್ಟು ಹಂಗೆ ಬಟ್ಟೆ ಆಗತ್ತಾ? ಇಲ್ಲ, ನೇಕಾರರಿಗೆ ಕೊಡ್ತಾರೆ ಅದನ್ನು. ಅಂದ್ರೇನು? ಬಟ್ಟೆ ನೇಯೋ ಅಂಥವ್ರಿಗೆ ಸ್ಪಿನ್ನಿಂಗ್ ಮಿಲ್ಲಿಗೆ ಕಳಿಸ್ತಾರೆ, ಯಾರ್ನ ಕನ್ವರ್ಟ್ ಆಗುತ್ತೆ. ಅದನ್ನು ಫರ್ದರ್ ಪ್ರೋಸೆಸ್ ಮಾಡೋರು ಯಾರು? ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಥವಾ ಟೆಕ್ಸ್ಟೈಲ್ ಕಂಪನಿ. ಅಪೆರಲ್ಸ್ ಅಂತ ಕೇಳಿರ್ಬೇಕಲ್ವ, ಅಪೆರಲ್ ಇಂಡಸ್ಟ್ರಿ ವಿ ಕಾಲ್ ನೌ ಡೇಸ್. ಸೊ ಕ್ಲಾತ್ಸಾಗಿ ಕನ್ವರ್ಟ್ ಮಾಡ್ತಾರೆ. ಈ ಕ್ಲಾತ್ಸ್ ನಾವೇನಂತ ಕರಿತೀವಿ? ಫೈನಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಹೌದಾ? ಹಾಗಾದರೆ ಎಕ್ಸಾಂಪಲ್ಸ್ ಫೈನಲ್ ಗೂಡ್ ಅಂದ್ರೇನು? ಬೇರೆ ಎಕ್ಸಾಂಪಲ್ಸ್ ಏನು ತೊಗೋಬೋದು ಫೈನಲ್ ಗೂಡ್ಸ್ಗೆ ಅಂತ ನೋಡೋಣ ಈಗ. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 4 marks in the exam. Write a short note on final goods. There we have to explain the meaning, then features, and then examples for this final good. Final good. It's important for 1 mark and then 4 marks. In both the way we can expect this question. Okay, what is the meaning of final goods? Those goods which are purchased for final use. Final use ಇನ್ನೇನಪ್ಪ ಯೂಸ್ ಮಾಡಬೇಕು, ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡುವಂಥ ಪ್ರಾಡಕ್ಟ್ಗೆ ಅಥವಾ ಗೂಡ್ಸ್ಗೆ ಏನಂತ ಕರಿತೀವಿ? ಫೈನಲ್ ಗೂಡ್ಸ್ ಅಂತ ಹೇಳ್ತೀವಿ. ಫರ್ದರ್ ಪ್ರೊಸೆಸಿಂಗ್ ವಿಲ್ ನಾಟ್ ಬಿ ಡನ್ ಫಾರ್ ದ ಫೈನಲ್ ಗೂಡ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಓಕೆ, ಸೊ ದೋಸ್ ಗೂಡ್ಸ್, ವಾಟ್ ಈಸ್ ದ ಮೀನಿಂಗ್ ವಿ ಕ್ಯಾನ್ ರೈಟ್? those goods which are purchased for final use are called final goods. Okay, are called final goods. And one more thing here we can write here, those goods which do not undergo
any further process or any further transformation are called final goods. Okay, so what are the examples we can take here? Examples we can take it as sugar ನಾವೇನು ಫರ್ದರ್ ಪ್ರೋಸೆಸ್ ಮಾಡಲ್ಲ, ಬಟ್ ಏನೇ ಸ್ವೀಟ್ ಐಟಮ್ಸ್ ಮಾಡಬೇಕು, ಸ್ವೀಟ್ ಕನ್ಸ್ಯೂಮಬಲ್ ಫುಡ್ ಪ್ರಿಪೇರ್ ಮಾಡಬೇಕು ಅಂದರೆ ಯೂಸ್ ಮಾಡ್ತೀವಿ ಅಷ್ಟೇ. ಫರ್ದರ್ ಪ್ರೋಸೆಸ್ ಮಾಡ್ತೀವಾ? ಇಲ್ಲ. ಶುಗರ್ ವಿ ಕ್ಯಾನ್ ಟೇಕ್, ದೆನ್ ಫರ್ನಿಚರ್ಸ್, isn't it? Then car, then you can take bike, okay, etc. So these are the, you can take even the clothes. ಸರ್ವೀಸ್ ಅಲ್ಲಿ ಬರುತ್ತೆ, ಆಗ ಗೂಡ್ಸ್ ಹೇಳೋಣ ಇಲ್ಲಿ. ಸೊ ಏನಪ್ಪ ಅಂದರೆ ಇಲ್ಲಿ ಶುಗರ್, ಫರ್ನಿಚರ್ಸ್, ಕಾರ್, ಬೈಕ್, ಎಕ್ಸೆಟ್ರಾ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಫೈನಲ್ ಗೂಡ್ಸ್. ಸೊ 1 ಮಾರ್ಕಿಗೆ ಕೇಳಿದ ಯು ಕ್ಯಾನ್ ರೈಟ್ either this one, better if you write this one, those goods which do not undergo further any further transformation, further process ಮಾಡಲ್ಲ ನಾವು ಅಂತ ಒಂದು ವಸ್ತುಗಳಿಗೆ ಏನಂತ ಕರಿತೀವಿ? ಫೈನಲ್ ಗೂಡ್ಸ್ ಅಂತ ಹೇಳ್ತೀವಿ. ಯಾವುದಾದ್ರು 2 ಎಕ್ಸಾಂಪಲ್ ಕೊಡಬೇಕು, 1 ಮಾರ್ಕ್. ಸೊ 4 ಮಾರ್ಕ್ಸ್ ಅಂದರೆ ಸ್ಟಾರ್ಟಿಂಗ್ ವಿತ್ ದಿಸ್ ಮೀನಿಂಗ್, ಫರ್ದರ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಫರ್ದರ್ ವೇಸ್, ಓಕೆ, ಬೈ ರೈಟಿಂಗ್ ದ ಫೀಚರ್ಸ್. ಲೈಕ್ while calculating the national income, the value of only those final goods and services which enter the market is added. ಮುಂಚೆನೇ ಹೇಳ್ದೆ, ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಫೈನಲ್ ಗೂಡ್ಸ್ ಅಥವಾ ಪ್ರಾಡಕ್ಟ್ಸ್ ಏನಿರುತ್ತೋ ಅದ್ರ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು, ಗೊತ್ತಾಯ್ತಾ? ಇಂಟರ್ಮೀಡಿಯರಿ ಗೂಡ್ಸ್ ನಾವು ತಗೊಳಂಗಿಲ್ಲ. ಬಿಕಾಸ್ ದ ವ್ಯಾಲ್ಯೂ ಆಫ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಇಂಟರ್ಮೀಡಿಯೇಟ್ ಗೂಡ್ಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಫೈನಲ್ ಗೂಡ್ಸ್. ಫೈನಲ್ ಗೂಡ್ಸ್ ವ್ಯಾಲ್ಯೂ ತೊಗೋತಿದ್ದೀರಿ ಅಂದರೆ ಅಲ್ಲಿ ರಾ ಮೆಟೀರಿಯಲ್ ವ್ಯಾಲ್ಯೂ ಇರುತ್ತೆ, ಇಂಟರ್ಮೀಡಿಯರಿ ಗೂಡ್ಸ್ ವ್ಯಾಲ್ಯೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ವೈಲ್ ಕ್ಯಾಲ್ಕುಲೇಟಿಂಗ್ ದ ನ್ಯಾಷನಲ್ ಇನ್ಕಮ್ ವಿ ಹ್ಯಾವ್ ಟು ಟೇಕ್ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್. ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಓಕೆ ಗೂಡ್ಸ್ ಅಂತ ಹೇಳಿದ್ವಪ್ಪ ಅಂತ ಹೇಳ್ಬಿಟ್ಟು ಇಂಟರ್ಮೀಡಿಯರಿ ಗೂಡ್ಸ್ ತೊಗೊಳೋದು ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಂದರೆ ತಪ್ಪು. ಅದು ಏನು ತೊಗೋಬೇಕು ನಾವಿಲ್ಲಿ, ಏನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ? ದ ವ್ಯಾಲ್ಯೂ ಆಫ್ ದ ಫೈನಲ್ ಗೂಡ್ಸ್. ಯಾಕಂದರೆ ಈ ಫೈನಲ್ ಗೂಡ್ಸಲ್ಲಿ ಯಾವ್ಯಾವ ವ್ಯಾಲ್ಯೂ ಇರುತ್ತೆ? ರಾ ಮೆಟೀರಿಯಲ್ ವ್ಯಾಲ್ಯೂ ಅಂದರೆ ಅದ್ರ ಪ್ರೈಸ್ ಇರುತ್ತೆ, ಪ್ಲಸ್ ಇನ್ನೊಂದೇನು, ಪ್ಲಸ್ ಇಂಟರ್ಮೀಡಿಯೇಟ್. ನಿಮಗಿಲ್ಲಿ ಕ್ವೆಶನ್ ಬರ್ಬೋದು, ಮ್ಯಾಮ್ ಇಂಟರ್ಮೀಡಿಯರಿ ಗೂಡ್ಸ್ ಅಂದರೆ ಏನು? ಇಂಟರ್ಮೀಡಿಯರಿ ಗೂಡ್ಸ್ ಅಂದರೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಐರನ್, ಸ್ಟೀಲ್ ಅವೆಲ್ಲ ನೀವು ನೋಡಿರ್ಬೇಕಲ್ವಾ? ಐರನ್, ಸ್ಟೀಲ್ ಇದೆಲ್ಲ ಬೇಕಾಗತ್ತೆ ನಮಗೆಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೆಹಿಕಲ್ಸಲ್ಲಿ. ಈಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕಾರ್ ತೊಗೊಂಡ್ರೆ ಅದು ಏನು ಫೈನಲ್ ಪ್ರಾಡಕ್ಟ್ ಅಲ್ವಾ? ಸೊ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನು ಬೇಕಾಗತ್ತಲ್ಲಿ? ಐರನ್ ಬೇಕು ಅಲ್ವಾ, ಗ್ಲಾಸ್ ಬೇಕು, ಟಯರ್ಸ್, ಈವನ್ ಟೆಕ್ನಾಲಜಿ. ಸೊ ಈಗ ನಾವಲ್ಲಿ ಟಯರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿದು ಏನಿದೆ, ಎಷ್ಟು ಗೂಡ್ಸ್ನ ಪ್ರೊಡ್ಯೂಸ್ ಮಾಡಿದೆ ಅನ್ನೋದು ನಾವಲ್ಲಿ ತೊಗೊಂಡ್ರೆ ಇಲ್ಲಿ ತೊಗೊಳ್ಲಿಕ್ಕೆ ಬರಲ್ಲ. ಸೊ ಎಕ್ಸ್ಕ್ಲೂಸಿವ್ಲಿ ಐ ಹ್ಯಾವ್ ಟು ಟೇಕ್ ಕೇರ್ ಓನ್ಲಿ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಅಂದರೆ ರಾ ಮೆಟೀರಿಯಲ್ ಪ್ಲಸ್ ಇಂಟರ್ಮೀಡಿಯರಿ ಗೂಡ್ಸ್ ವ್ಯಾಲ್ಯೂ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ನಾವು ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಓನ್ಲಿ ವಿ ಹ್ಯಾವ್ ಟು ಟೇಕ್ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಓನ್ಲಿ, ಓಕೆ. ಸೊ ದೇರ್ ಫೋರ್ ಕೌಂಟಿಂಗ್ ದಮ್ ಸಪ್ರೇಟ್ಲಿ ವಿಲ್ ಲೀಡ್ ಟು ದ ಎರರ್ ಆಫ್ ನ್ಯಾಷನಲ್ ಇನ್ಕಮ್. ಸಪ್ರೇಟಾಗಿ ಇಲ್ಲಪ್ಪ, ನಾನೀಗ ಒಂದು ಕಂಪನಿ ಎಷ್ಟು ಐರನ್ನ ಪ್ರೊಡ್ಯೂಸ್ ಮಾಡಿದೆ, ಒಂದು ಟಯರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಷ್ಟು ಟಯರ್ಸ್ನ ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಲ್ಲಿನೂ ಆ ಟಯರ್ ವ್ಯಾಲ್ಯೂ ಏನಿದೆ, ಆ ಕಂಪನಿ ಓವರಾಲ್ ಪ್ರೊಡಕ್ಷನ್ ಎಷ್ಟಾಗಿದೆ ಆ ವ್ಯಾಲ್ಯೂ ಅಲ್ಲಿ ತೊಗೊಂಡ್ಬಿಟ್ಟು ಇಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿದು ಎಷ್ಟು ಕಾರ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನೇ ಇನ್ಕ್ಲೂಡ್ ಮಾಡ್ಕೋತೀನಿ ಅಂದರೆ ಡಬಲ್ ಕೌಂಟಿಂಗ್ ಆಗಿಬಿಡತ್ತೆ. ಸೊ ಅಲ್ಲಿ ಏನಾಗುತ್ತೆ? ಎರರ್ ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಏನು ಮಾಡಬೇಕು? ಫೈನಲ್ ಗೂಡ್ಸ್ ವ್ಯಾಲ್ಯೂನ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಓಕೆ. ಹಾಗಾದರೆ ಏನು ಫೀಚರ್ಸ್ ಇದೆ ಫೈನಲ್ ಗೂಡ್ಸ್ಗೆ ಅಂತ ತಿಳ್ಕೊಳ್ಳೋಣ ಈಗ, ಓಕೆ. ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ಫೈನಲ್ ಗೂಡ್ಸ್?
So what are the features? The first feature for this final goods, features of final goods. Features of final goods, and that first one is those goods which are used for the production of other final goods. ಅಂದರೆ ಬೇರೆ ವಸ್ತುಗಳನ್ನ ತಯಾರು ಮಾಡಲಿಕ್ಕೆ ಯೂಸ್ ಮಾಡುವಂಥ ಗೂಡ್ಸ್ ಇದು ಯಾವುದು ಫೈನಲ್ ಗೂಡ್ಸ್, isn't it? So I can say here which are used for the production, which are used for the production of other final goods. ಫೈನಲ್ ಗೂಡ್ಸ್ ಅಂದರೆ ಬೇರೆ ಪರ್ಪಸ್ಗೋಸ್ಕರ ಯೂಸ್ ಮಾಡಲಿಕ್ಕೆ ನಾವು ಬಳಸೋ ಅಂಥ ವಸ್ತುಗಳು ಯಾವುದು ಫೈನಲ್ ಗೂಡ್ಸ್. ಆ್ಯಂಡ್ ಅದರ್ ಥಿಂಗ್ ಈಸ್ ಫೈನಲ್ ಗೂಡ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಬೋತ್ ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಇನ್ಕಮ್. ಓಕೆ, ಸೊ ನಾವು ಇದನ್ನ ಎಲ್ಲಿ ಕನ್ಸಿಡರ್ ಮಾಡ್ತೀವಿ? ನ್ಯಾಷನಲ್ ಆ್ಯಂಡ್ ಡೊಮೆಸ್ಟಿಕ್ ಇನ್ಕಮ್. ಅಂದರೆ ನಮ್ಮ ಕಂಟ್ರಿ ನ್ಯಾಷನಲ್ ಇನ್ಕಮ್ ಎಷ್ಟಿದೆ, ನಮ್ಮ ಭಾರತ ದೇಶದ ಓವರ್ ಆಲ್ ಇನ್ಕಮ್ ಎಷ್ಟಿದೆ ಅಂದರೆ ನ್ಯಾಷನಲ್ ಇನ್ಕಮ್ ಕಂಡುಹಿಡಿಲಿಕ್ಕೂ ಕೂಡ ನಾವು ಫೈನಲ್ ಗೂಡ್ಸ್ನ ಕನ್ಸಿಡರ್ ಮಾಡಬೇಕು, ಮತ್ತು ಡೊಮೆಸ್ಟಿಕ್ ಇನ್ಕಮ್. ಫಾರ್ ಎಕ್ಸಾಂಪಲ್ ಈಗ ಮೆಟ್ರೋ ಸಿಟೀಸಲ್ಲಿ ಇನ್ಕಮ್ ಎಷ್ಟು ಜನ್ರೇಟ್ ಆಗ್ತಾ ಇದೆ, ಮಂತ್ ಟು ಮಂತ್ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ತಿಂಗಳು ಕೂಡ ಅಲ್ವಾ. ಸೊ ಈ ತಿಂಗಳು ಇದ್ದಷ್ಟು ನೆಕ್ಸ್ಟ್ ಮಂತ್ ಇರಲ್ಲ, ಇಟ್ ಕೀಪ್ಸ್ ಆನ್ ಚೇಂಜಿಂಗ್. ಹಾಗಾದರೆ ನೀವು ಸ್ಟೇಟ್ ವೈಸ್ ತೊಗೊಳ್ಳಿ, ಡಿಸ್ಟ್ರಿಕ್ ವೈಸ್ ತೊಗೊಳ್ಳಿ, ಸೊ ಅದನ್ನು ಕನ್ಸಿಡರ್ ಮಾಡಬೇಕಾದ್ರೂ ಕೂಡ ನಾವು ಯಾವ ಗೂಡ್ಸ್ನ ಕನ್ಸಿಡರ್ ಮಾಡಬೇಕು? ಫೈನಲ್ ಗೂಡ್ಸ್ ಅಷ್ಟೇ. ನ್ಯಾಷನಲ್ ಇನ್ಕಮಿಗೆ ಅಷ್ಟೇ ಫೈನಲ್ ಗೂಡ್ಸ್ ಯೂಸ್ ಮಾಡೋದು, ಡೊಮೆಸ್ಟಿಕ್ಕಿಗೆ ಅಪ್ಲಿಕೇಬಲ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬೋತ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಇನ್ಕಮ್ ಅಟ್ ನ್ಯಾಷನಲ್ ಲೆವೆಲ್ and at domestic level we have to consider what, which type of goods? We have to consider the final goods only. Okay, and another one is final goods have a direct demand as they satisfy the wants of the customers directly. So final goods ಗೆ ಡೈರೆಕ್ಟ್ ಡಿಮ್ಯಾಂಡ್ ಇರುತ್ತೆ. ಓಕೆ, ಡಿಮ್ಯಾಂಡ್ ಈಸ್ ಡೈರೆಕ್ಟ್ ಇಯರ್. ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ ಅಂದರೆ ಡೈರೆಕ್ಟ್ ಆಗಿರುತ್ತೆ ಫೈನಲ್ ಗೂಡ್ಸ್ಗೆ. ಫಾರ್ ಎಕ್ಸಾಂಪಲ್ ಈಗ ಶುಗರ್ ತೊಗೊಳ್ಳಿ, ಶುಗರ್ ಇಸ್ ಡಿಮ್ಯಾಂಡೆಡ್ ಬೈ ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ ಡೈರೆಕ್ಟ್ಲಿ ಅಲ್ವಾ. ಸೊ ರಿಟೇಲ್ ಶಾಪಿಗೆ ಹೋಗ್ತೀವಿ, ತೊಗೋತೀವಿ, ನಾವೇನು ಎಲ್ಲಿ ಪ್ರೋಸೆಸ್ ಆಗ್ತಾ ಇದೆ ಶುಗರ್ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ದೆರ್ ಇಸ್ ಅ ಹ್ಯೂಜ್ ಡಿಮ್ಯಾಂಡ್ ಫಾರ್ ದ ಫೈನಲ್ ಗೂಡ್ಸ್ ವೆನ್ ಕಂಪೇರ್ಡ್ ಟು ದ ಅದರ್ ಟೈಪ್ ಆಫ್ ಗೂಡ್ಸ್ ವಿ ಕ್ಯಾನ್ ಸೇ. Okay, so further features are there that I will continue in the next class. See, today we came to know about the concept of national income. What is national income? It gives the value of the total output of all the goods and services produced within a country within a year. Then after that we came to know about the meaning of final goods. The goods which will not undergo further processing or further transformation can be called as final goods. Examples: car, sugar, cloths, etc. And even we have discussed few of the features of final goods. Thank you.